ಹಾಯ್ ಫ್ರೆಂಡ್ಸ್, ನೀವು ನೋಡ್ಬೋದು ಇದು ನಾನು ಹೀರೆ ಬೀಜ ಹಾಕಿರೋದು, ಹೀರೆಕಾಯಿ ಹಾಕಿರೋದು. ಇದೇನಪ್ಪ ಅಂತಂದ್ರೆ ಮುಂಚೆ ಟೊಮೊಟೊ ಇತ್ತು ನೋಡ್ಬೋದು ನೀವು, ಹಳೆ ಟೊಮೊಟೊ ಹಂಗೆ ಬಿಟ್ಟಿದ್ವಿ ನಾವು ಮೇ ತಿಂಗಳಲ್ಲಿ ನಾಟಿ ಮಾಡಿದ್ದು. ಸೊ ಅದೇ ಬಡ್ಡಿಗೆ ನಾವು 2.5 ಫೂಟಲ್ಲಿ ಹೀರೆಕಾಯಿ ಹಾಕಿದ್ವಿ. ಇದು ಹೀರೆಕಾಯಿ ವೆರೈಟಿ ಬಂದುಬಿಟ್ಟು 2 ವೆರೈಟಿ ಹಾಕಿದ್ವಿ. ಯಾವುದು ಅಂತೇಳಿ ಆಗ್ರೋ ಏಷ್ಯಾದು ರನ್ನ ವೆರೈಟಿ ಅಂತ ಒಂದು ಹಾಕಿದ್ವಿ, ಇನ್ನೊಂದು ಅದು 3 ಪಾಕೆಟ್ ಹಾಕಿದ್ದೀನಿ. ಅಂದರೆ 550 ರೂಪೀಸ್ ಪರ್ ಪಾಕೆಟು. ಒಂದು ಪಾಕೆಟ್ ಬಂದುಬಿಟ್ಟು 50 ಗ್ರಾಮ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ಆ ಕಡೆ ಏನು ಕಾಣಿಸುತ್ತಲ್ಲ ಅದು ಆ ಕಡೆ ಒಂದು 8-10 ಸಾಲು ನಾವಿ ಹಾಕಿದ್ದೀವಿ. ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ ವೆರೈಟಿ, ಚೆನ್ನಾಗಿ ನೋಡೋಣ, ಟ್ರೈ ಮಾಡೋಣ ಅಂತೇಳಿ. ಸೊ ಇದು ಆಲ್ಮೋಸ್ಟು ಇದು ಸೆಪ್ಟೆಂಬರ್ 11ನೇ ತಾರೀಕು ನಾಟಿ ಮಾಡಿದ್ದು. ಸೊ ಅಷ್ಟು ಗ್ರೋತ್ ಆಗಿಲ್ಲ, ಕಾರಣ ಸೆಕೆಂಡ್ ಬೆಡ್ ಆಗಿರೋದ್ರಿಂದ ನಾವು ಫಸ್ಟ್ ಬೆಡ್ಗೆ ಕೊಟ್ಟಿರ್ತೀವಿ ಬೇಸಲ್ ಡೋಸ್ ಎಲ್ಲ. ಇದಕ್ಕೆ ನಾನು ಏನು ಕೊಟ್ಟಿಲ್ಲ, 1-2 ಸರಿ ವಾಟರ್ ಸಾಲ್ಯುಬಲ್ಲು ಡ್ರಿಪ್ ಮುಖಾಂತರ ಕೊಟ್ಟಿದ್ದೀನಿ. ಸಿ ಆಲ್ಮೋಸ್ಟ್ ಆಗಲೇ ಹೂವು ಸ್ಟಾರ್ಟ್ ಆಗಿದೆ. ನಾವೇನು ಎಕ್ಸ್ಟ್ರಾ ಏನು ಖರ್ಚು ಮಾಡಿಲ್ಲ. ಪೋಲ್ಸ್ ಹಂಗೆ ಇದೆ ಕಟ್ಟಿಗೆ, ಮತ್ತು ಆ ಗಿಡಗಳಿಗೆ ಹಂಗೆ ಹಬ್ಕೊಂಡ್ಬಿಡುತ್ತೆ ನೋಡಿ, ನೀವು ನೋಡ್ಬೋದು. ಸೊ ಟೊಮೊಟೊ ಗಿಡಕ್ಕೆ ಹಂಗೆ ಬಿಡಿದೆ. ಸೊ ಇದಕ್ಕೆ ಒಂದು 2-3 ಸ್ಪ್ರೇ ಮಾಡಿದ್ದೀನಿ. ಡೌನ್ ಮಿಲ್ಡು ಸ್ಟಾರ್ಟ್ ಆಗಿತ್ತು. ಡೌನ್ ಮಿಲ್ಡ್ ಅಕ್ರೋಬಾಟ್ ಹೊಡೆದೀನಿ, ರೆಡ್ ಮಿಲ್ ಗೋಲ್ಡು ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ, ಅಕ್ರೋಬಾಟ್ ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ, ಅಮಿಸ್ಟಾಲ್ ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ. ಆಮೇಲೆ ನಿನ್ನೆ ಒಂದು ಸ್ಪ್ರೇ ಮಾಡಿದ್ದೀನಿ. ಅಂತ ವೈರಸ್ಸು ಅಲ್ಲೆಲ್ಲೆಲ್ಲ ಸ್ಟಾರ್ಟ್ ಆಗ್ತಿತ್ತು, ವೈಟ್ ಫ್ಲೇಸಲ್ಲಿ ಜಾಸ್ತಿ ಇತ್ತು ಅಂತೇಳಿ. ಅದಕ್ಕೆ ನಿನ್ನೆ ಪೊಲೀಸ್ ಅಂತ, ಗರುಡದ ಪೊಲೀಸ್ ಅಂತ ಬರುತ್ತೆ, ಅಥವಾ ಟಾಟಾದ ವೆಲ್ಮಾ 80 ಅಂತ ಬರುತ್ತೆ. ಫಿಪ್ರೋನಿಲ್ 40%, ಇಮಿಡಾಕ್ಲೋಬಿಡ್ 40% ಬರುತ್ತೆ. ಅದನ್ನು ಸ್ಪ್ರೇ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಬೆಂಜೈಟ್, ರಂಗೋಲಿ ಹುಳ ಅಲ್ಲೆಲ್ಲ ಇತ್ತು ಅಂತ ಬೆಂಜೈಟ್ ಸ್ಟಾರ್ಟಿಂಗ್ ಅಂತೇಳಿ ಬೆಂಜೈಟ್ ಹಾಕ್ಕೊಂಡು ಹೊಡೆದಿದ್ದೀನಿ. ಅದ್ರ ಜೊತೆಗೆ ಒಂದು ಫಂಗಿಸೈಡು, ರೆಡ್ ಮಿಲ್ ಗೋಲ್ಡು, ಒಂದು ಗೋದ್ ಪ್ರೊಮೋಟರ್ ಹಾಕಿ ಹೊಡೆದಿದ್ದೀನಿ. ನಿನ್ನೆ ಅದು ನೋಡಿದ್ದಲ್ವ, ವೈಟ್ ಫ್ಲೈಸ್ ಅವೆಲ್ಲ ಇದಾವೆ ಅಂತೇಳಿ. ಸೊ ಇವತ್ತು ಬೆಳಗ್ಗೆ ಬಂದು ಈ ಎಲ್ಲೋ ಸ್ಟಿಕ್ಕಿ ಪ್ಯಾಡ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ಒಂದು 10-12 ಇದು ಎಲ್ಲೋ ಸ್ಟಿಕ್ಕಿ ಪ್ಯಾಡ್ಸ್, 1-2-3 ಬ್ಲೂ ಸ್ಟಿಕ್ಕಿ ಪ್ಯಾಡ್ಸ್ ಹಾಕಿದ್ದು. ಮತ್ತು ಹೂ ಸ್ಟಾರ್ಟ್ ಆಗಿದೆ ಅಲ್ವಾ, ಇವತ್ತು ಆಲ್ಮೋಸ್ಟು 30-34 ಡೇಸ್ ಆಗಿದೆ. ಅದಕ್ಕೋಸ್ಕರ ಹೂ ಸ್ಟಾರ್ಟ್ ಆಗೈತೆ, ಹೂಜಿ ಕಂಟ್ರೋಲ್ ಮಾಡೋಣ ಅಂಥೇಳಿ. ಸೊ ಲಿವರ್ ಹಾಕಿದ್ದೀವಿ, ಫ್ರೂಟ್ ಫ್ಲೈದು ಹೂಜಿ. ಇದಕ್ಕೆ ಅದು ಬಿಸ್ಕೆಟ್ ಬರುತ್ತೆ ಒಳಗಡೆ, ನೋಡ್ಬೋದು ಒಳಗಡೆ ಬಿಸ್ಕೆಟ್ ಇದೆ. ಸೊ ಅಲ್ಲೇ ಹೂಜಿ ಹುಳುಗಳು ಬಿದ್ದಿದ್ದಾವೆ ನೋಡಿ, ನಿಮ್ಗೆ ಕಾಣಿಸುತ್ತಲ್ಲ ಗೊತ್ತಿಲ್ಲ, ಈ ಟೈಪ್ ಇದೆ. ಸೊ ನೋಡ್ಬೋದು ನೀವು. ಇದು ಒಂದು 20 ಸಾಲಿದೆ. ಸೊ ಇದು ಅಡಿಕೆ ಇದಾವೆ, ಅಂದರೆ ಅಡಿಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಅಡಿಕೆ ಮಧ್ಯೆ ಜಾಗಿತ್ತೆ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಹಾಕಿದ್ದೀವಿ. ಸೊ ಹೀಗಿದೆ ನಮ್ಮ 2ನೇ ಪ್ಲಾಟ್ ಇದು. ಆ ಕಡೆ ಬೀನ್ಸ್ ಹಾಕಿದ್ದೀನಿ, ಕಾಣಿಸುತ್ತೆ ನಮಗೆ, ಅಲ್ಲಿ ಬೀನ್ಸ್ ಹಾಕಿದ್ದೀನಿ. ಆ ಪ್ಲಾಟ್ ಅದು 45 ಡೇಸ್ ಆಗಿದೆ ಆಗಲೇ. ಇದು ನಮ್ಮ ಹೀರೆಕಾಯಿ ಪ್ಲಾಟು. ಹೂ ಸ್ಟಾರ್ಟ್ ಆಗಿದೆ, ಇನ್ನೊಂದು 10-15 ಡೇಸ್ ಒಳಗಡೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಬಂದಷ್ಟು ಬರಲಿ ಅಂತೇಳಿ ಇದು ಮಾಡಿರೋದು. ಮತ್ತು ನಾನು ಇದ್ರ ಬಗ್ಗೆ ವೀಡಿಯೋ ಮಾಡ್ಕೊತ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ವೀಕ್ಷಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.